ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗಂಗಾವಳಿ ನದಿ ಪಕ್ಕದಲ್ಲಿದ್ದಂತಹ ಗ್ರಾಮಸ್ಥರು ಅಲ್ಲಿ ಅವಾಂತರದಿಂದಾಗಿ ಗಾಯಾಳುಗಳಾಗಿ ಆಸ್ಪತ್ರೆಗೆ ಸೇರಿದ್ರು. ಆಸ್ಪತ್ರೆಯಲ್ಲಿದ್ದಂತಹ 14 ಮಂದಿ ಗಾಯಾಳುಗಳಿಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ನಿನ್ನೆ ಈ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಶಾಸಕ ಸತೀಶ್ ಶೈಲ್ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಅವರು ಕೂಡ ಆ ಸುದ್ದಿಯನ್ನು ಗಮನಿಸಿದರು. ಅದಾದ ಬಳಿಕ ತಕ್ಷಣಕ್ಕೆ 1 ಲಕ್ಷ ಹಣವನ್ನು ನಾವು ನಮ್ಮ ಕೈಯಾರೆ ಕೊಡ್ತೀವಿ ಅಂತೇಳಿ ವೈಯಕ್ತಿಕ ಹಣವನ್ನು ಕೊಡೋದಾಗಿ ತಿಳಿಸಿದ್ರು. ಈಗ ನಮ್ಮೊಂದಿಗೆ ಶಾಸಕರಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಶಾಸಕರೇ, ನಿನ್ನೆ ಹೇಳಿದ್ರಿ ಆ ಮಾತಂತೆ ಈಗ ಅವರಿಗೆ 1 ಲಕ್ಷ ತಲುಪಿದ್ಯಾ? ಇವತ್ತು ನಿನ್ನೆ ನಾವು ಉಳುವರೆ ಗ್ರಾಮದಲ್ಲಿ ಸುಮಾರು 14 ಮಂದಿ ಕುಮಟಾ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ, ಅವ್ರ ಸಲುವಾಗಿ ತಾವು ಸ್ವತಃ ಹಾಸ್ಪಿಟ್ಲಲ್ಲಿ ಹೋಗಿ ಅವರ ಒಂದು ವಿಚಾರವನ್ನು ಕೇಳಿದಾಗ ಅವರು ಭಾಳಷ್ಟು ನೊಂದು ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಟೋಟಲ್ 27 ಫ್ಯಾಮಿಲಿ ಅಂತ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಆಸ್ಪತ್ರೆಯಲ್ಲಿ ಪಾಂಡುರಂಗೌಡರು ಹೇಳಿದ್ದಾರೆ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ 5,000 ಪ್ರಕಾರ 1,35,000 ಈಗಾಗಲೇ ಇವ್ರಿಗೆ ತಲುಪಿಸಿದ್ದೇನೆ. ಇವರು ಇಲ್ಲಿಯ ಸ್ಥಳೀಯರು ಅಂದರೆ ಹಲಕ್ಕಿಗೌಡ ಸಮಾಜದವರು, ದುರೀಣರು. ಹೌದು, ನಮಗಂದ್ರೆ ಹೇಳಿದರೆ ಅದನ್ನು ಕರೆಕ್ಟಾಗಿ ಅವರ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿದ್ದೇನೆ. ಅದನ್ನು ಬಿಟ್ಟು ಮತ್ತೆ ಯಾವುದು ಬಟ್ಟೆ ಅಥವಾ ಏನಾದರೂ ಅವರಿಗೆ ಹೆಲ್ಪ್ ಬೇಕಾದಲ್ಲಿ ಅವರ ಹತ್ರ ಎಕ್ಸ್ಟ್ರಾ ಅಮೌಂಟನ್ನು ಸಹ ಇಟ್ಟಿದ್ದೇನೆ. ಅವರು ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ಏನು ಬೇಕಾದನ್ನು ಅವರಿಗೆ ನಿರ್ವಹಣೆಗೆ ಏನೂ ತೊಂದರೆ ಆಗಿದೆ. ಈಗ 27 ಕುಟುಂಬಗಳಿಗೂ ಕೂಡ 5,000 ರೂಪಾಯಿ ತಕ್ಷಣಕ್ಕೆ ಅವರ 1,35,000 ಕೊಟ್ಟಿದ್ದೇವೆ. ಸರ್, ಈಗ ಆಸ್ಪತ್ರೆಯಲ್ಲಿ 14 ಮಂದಿಗೆ ನಿನ್ನೆ ಹೇಳಿದ್ರಲ್ಲ 1 ಲಕ್ಷ ರೂಪಾಯಿ ಅವರ ಬಟ್ಟೆಗೆ ವ್ಯವಸ್ಥೆಗೆ ಕೊಡ್ತೀನಿ ಅಂತ. ಅದೇ ಫ್ಯಾಮಿಲಿಯವ್ರದ್ದು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅರ್ಥ ಆಯ್ತಲ್ಲ? ಅದೇ ಫ್ಯಾಮಿಲಿಯವರು ಹಾಸ್ಪಿಟ್ಲ್ ಇಲ್ಲಿದ್ದವರೆಗೂ ಆ ಹಣವನ್ನು ತಲುಪಿಸ್ತಾ ಇದ್ದೇನೆ. ಅಂದರೆ ಏನು ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸರ್ ಅವ್ರಿಗೆ? ಡಾಕ್ಟ್ರಿಗೂ ಎಲ್ಲ ಅಡ್ವೈಸ್ ಮಾಡಿದ್ದೇವೆ. ಅದನ್ನು ಬಿಟ್ಟು ಏನಾದರೂ ಔಷಧಕ್ಕೆ ಇರ್ಬೋದು ಅಥವಾ ತಿಂಡಿ ಏನಾದರೂ ಬ್ರೆಡ್, ಮಿಲ್ಕ್ ಇಂಥದ್ದೇನಾದರೂ ಬೇಕಾದರೆ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ಏನೂ ತೊಂದರೆ ಅಥವಾ ಏನೂ ಕಡಿಮೆ ಆಗದಿದ್ದಂಗೆ ನೋಡಿಕೊಳ್ಳೋ ಜವಾಬ್ದಾರಿ ನನ್ನಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನಾವು ಬಡವರ ಪರವಾಗಿ ಯಾವಾಗಲೂ ಇದ್ದೇವೆ ಅಂತ ಹೇಳ್ತೇನೆ. ಎಸ್, ನಿನ್ನೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ವರದಿಯ ಬಳಿಕ ಶಾಸಕರ ಗಮನಕ್ಕೆ ಬಂದಿತ್ತು. ಈಗ 14 ಜನ ಗಾಯಾಳುಗಳೇನಿದ್ದಾರೆ ಅವರ ಕುಟುಂಬಸ್ಥರಿಗೆ ಒಟ್ಟು 27 ಕುಟುಂಬ ಇದೆ. ಪ್ರತಿಯೊಂದು ಕುಟುಂಬದವ್ರಿಗೂ ಕೂಡ ಈಗ 5,5 ಸಾವಿರದಂತೆ ಎಲ್ಲವನ್ನ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮಿಂದ ಏನಿದ್ದಾರೆ ಅವರ ಕೈಗೆ ಹಣವನ್ನು ಕೊಡಿದರೆ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ಅವ್ರ ಕೈಗೆ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲೂ ಕೂಡ ಅವ್ರಿಗೆ ಏನೇ ವ್ಯವಸ್ಥೆ ಆದರೂ ಕೂಡ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗಂಗಾವಳಿ ನದಿ ಪಕ್ಕದಲ್ಲಿದ್ದಂತಹ ಗ್ರಾಮಸ್ಥರು ಅಲ್ಲಿ ಅವಾಂತರದಿಂದಾಗಿ ಗಾಯಾಳುಗಳಾಗಿ ಆಸ್ಪತ್ರೆಗೆ ಸೇರಿದ್ರು. ಆಸ್ಪತ್ರೆಯಲ್ಲಿದ್ದಂತಹ 14 ಮಂದಿ ಗಾಯಾಳುಗಳಿಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ನಿನ್ನೆ ಈ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಶಾಸಕ ಸತೀಶ್ ಶೈಲ್ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಅವರು ಕೂಡ ಆ ಸುದ್ದಿಯನ್ನು ಗಮನಿಸಿದರು. ಅದಾದ ಬಳಿಕ ತಕ್ಷಣಕ್ಕೆ 1 ಲಕ್ಷ ಹಣವನ್ನು ನಾವು ನಮ್ಮ ಕೈಯಾರೆ ಕೊಡ್ತೀವಿ ಅಂತೇಳಿ ವೈಯಕ್ತಿಕ ಹಣವನ್ನು ಕೊಡೋದಾಗಿ ತಿಳಿಸಿದ್ರು. ಈಗ ನಮ್ಮೊಂದಿಗೆ ಶಾಸಕರಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಶಾಸಕರೇ, ನಿನ್ನೆ ಹೇಳಿದ್ರಿ ಆ ಮಾತಂತೆ ಈಗ ಅವರಿಗೆ 1 ಲಕ್ಷ ತಲುಪಿದ್ಯಾ? ಇವತ್ತು ನಿನ್ನೆ ನಾವು ಉಳುವರೆ ಗ್ರಾಮದಲ್ಲಿ ಸುಮಾರು 14 ಮಂದಿ ಕುಮಟಾ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ, ಅವ್ರ ಸಲುವಾಗಿ ತಾವು ಸ್ವತಃ ಹಾಸ್ಪಿಟ್ಲಲ್ಲಿ ಹೋಗಿ ಅವರ ಒಂದು ವಿಚಾರವನ್ನು ಕೇಳಿದಾಗ ಅವರು ಭಾಳಷ್ಟು ನೊಂದು ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಟೋಟಲ್ 27 ಫ್ಯಾಮಿಲಿ ಅಂತ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಆಸ್ಪತ್ರೆಯಲ್ಲಿ ಪಾಂಡುರಂಗೌಡರು ಹೇಳಿದ್ದಾರೆ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ 5,000 ಪ್ರಕಾರ 1,35,000 ಈಗಾಗಲೇ ಇವ್ರಿಗೆ ತಲುಪಿಸಿದ್ದೇನೆ. ಇವರು ಇಲ್ಲಿಯ ಸ್ಥಳೀಯರು ಅಂದರೆ ಹಲಕ್ಕಿಗೌಡ ಸಮಾಜದವರು, ದುರೀಣರು. ಹೌದು, ನಮಗಂದ್ರೆ ಹೇಳಿದರೆ ಅದನ್ನು ಕರೆಕ್ಟಾಗಿ ಅವರ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿದ್ದೇನೆ. ಅದನ್ನು ಬಿಟ್ಟು ಮತ್ತೆ ಯಾವುದು ಬಟ್ಟೆ ಅಥವಾ ಏನಾದರೂ ಅವರಿಗೆ ಹೆಲ್ಪ್ ಬೇಕಾದಲ್ಲಿ ಅವರ ಹತ್ರ ಎಕ್ಸ್ಟ್ರಾ ಅಮೌಂಟನ್ನು ಸಹ ಇಟ್ಟಿದ್ದೇನೆ. ಅವರು ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ಏನು ಬೇಕಾದನ್ನು ಅವರಿಗೆ ನಿರ್ವಹಣೆಗೆ
ಏನೂ ತೊಂದರೆ ಆಗಿದೆ. ಈಗ 27 ಕುಟುಂಬಗಳಿಗೂ ಕೂಡ 5,000 ರೂಪಾಯಿ ತಕ್ಷಣಕ್ಕೆ ಅವರ 1,35,000 ಕೊಟ್ಟಿದ್ದೇವೆ. ಸರ್, ಈಗ ಆಸ್ಪತ್ರೆಯಲ್ಲಿ 14 ಮಂದಿಗೆ ನಿನ್ನೆ ಹೇಳಿದ್ರಲ್ಲ 1 ಲಕ್ಷ ರೂಪಾಯಿ ಅವರ ಬಟ್ಟೆಗೆ ವ್ಯವಸ್ಥೆಗೆ ಕೊಡ್ತೀನಿ ಅಂತ ಹೇಳಿ. ಅದೇ ಫ್ಯಾಮಿಲಿಯವ್ರದ್ದು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅರ್ಥ ಆಯ್ತಲ್ಲ, ಅದೇ ಫ್ಯಾಮಿಲಿಯವರು ಹಾಸ್ಪಿಟ್ಲ್ ಇಲ್ಲಿದ್ದವರೆಗೂ ಆ ಹಣವನ್ನು ತಲುಪಿಸ್ತಾ ಇದೆ. ಅಂದರೆ ಏನು ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸರ್ ಅವ್ರಿಗೆ? ಡಾಕ್ಟ್ರಿಗೂ ಎಲ್ಲ ಅಡ್ವೈಸ್ ಮಾಡಿದ್ದೇವೆ. ಅದನ್ನು ಬಿಟ್ಟು ಏನಾದರೂ ಔಷಧಕ್ಕೆ ಇರ್ಬೋದು ಅಥವಾ ತಿಂಡಿ ಏನಾದರೂ ಬ್ರೆಡ್ ಮಿಲ್ಕ್ ಇಂಥದ್ದೇನಾದರೂ ಬೇಕಾದರೆ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನೂ ತೊಂದರೆ ಅಥವಾ ಏನೂ ಕಡಿಮೆ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನಾವು ಬಡವರ ಪರವಾಗಿ ಯಾವಾಗಲೂ ಇದ್ದೇವೆ ಅಂತ ಹೇಳ್ತೇನೆ. ಎಸ್, ನಿನ್ನೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಆ ವರದಿಯ ಬಳಿಕ ಶಾಸಕರ ಗಮನಕ್ಕೆ ಬಂದಿತ್ತು. ಈಗ 14 ಜನ ಗಾಯಾಳುಗಳೇನಿದ್ದಾರೆ ಅವರ ಕುಟುಂಬಸ್ಥರಿಗೆ ಒಟ್ಟು 27 ಕುಟುಂಬ ಇದೆ. ಪ್ರತಿಯೊಂದು ಕುಟುಂಬದವ್ರಿಗೂ ಕೂಡ ಈಗ 5,5 ಸಾವಿರದಂತೆ ಎಲ್ಲವನ್ನ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮಿಂದ ಏನಿದ್ದಾರೆ ಅವರ ಕೈಗೆ ಹಣವನ್ನು ಕೊಡಿದರೆ ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ಅವ್ರ ಕೈಗೆ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲೂ ಕೂಡ ಅವ್ರಿಗೆ ಏನೇ ವ್ಯವಸ್ಥೆ ಆದರೂ ಕೂಡ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗಂಗಾವಳಿ ನದಿ ಪಕ್ಕದಲ್ಲಿದ್ದಂಥ ಗ್ರಾಮಸ್ಥರು ಅಲ್ಲಿ ಅವಾಂತರದಿಂದಾಗಿ ಗಾಯಾಳುಗಳಾಗಿ ಆಸ್ಪತ್ರೆಗೆ ಸೇರಿದ್ರು. ಆಸ್ಪತ್ರೆಯಲ್ಲಿದ್ದಂಥ 14 ಮಂದಿ ಗಾಯಾಳುಗಳಿಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ನಿನ್ನೆ ಈ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಶಾಸಕ ಸತೀಶ್ ಶೈಲ್ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಅವರು ಕೂಡ ಆ ಸುದ್ದಿಯನ್ನು ಗಮನಿಸಿದರು. ಅದಾದ ಬಳಿಕ ತಕ್ಷಣಕ್ಕೆ 1 ಲಕ್ಷ ಹಣವನ್ನು ನಾವು ನಮ್ಮ ಕೈಯಾರೆ ಕೊಡ್ತೀವಿ ಅಂತೇಳಿ ವೈಯಕ್ತಿಕ ಹಣವನ್ನು ಕೊಡೋದಾಗಿ ತಿಳಿಸಿದ್ರು. ಈಗ ನಮ್ಮೊಂದಿಗೆ ಶಾಸಕರಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಶಾಸಕರೇ, ನಿನ್ನೆ ಹೇಳಿದ್ರಿ ಆ ಮಾತಂತೆ ಈಗ ಅವರಿಗೆ 1 ಲಕ್ಷ ತಲುಪಿದ್ಯಾ? ಇವತ್ತು ನಿನ್ನೆ ನಾವು ಉಳುವರೆ ಗ್ರಾಮದಲ್ಲಿ ಸುಮಾರು 14 ಮಂದಿ ಕುಮಟಾ ಹಾಸ್ಪಿಟ್ಲಲ್ಲಿ ಇದ್ದಾರಲ್ಲ, ಅವ್ರ ಸಲುವಾಗಿ ತಾವು ಸ್ವತಃ ಹಾಸ್ಪಿಟ್ಲಲ್ಲಿ ಹೋಗಿ ಅವರ ಒಂದು ವಿಚಾರವನ್ನು ಕೇಳಿದಾಗ ಅವರು ಭಾಳಷ್ಟು ನೊಂದು ಹೇಳಿದ್ದಾರೆ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಟೋಟಲ್ 27 ಫ್ಯಾಮಿಲಿ ಅಂತ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಆಸ್ಪತ್ರೆಯಲ್ಲಿ ಹೇಳ್ತೇನೆ ಪಾಂಡ್ರಂಗೌಡರು ಹೇಳಿದ್ದಾರೆ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ 5,000 ಸಾವಿರ ಪ್ರಕಾರ 1,35,000 ಈಗಾಗಲೇ ಇವರಿಗೆ ತಲುಪಿಸಿದ್ದೇನೆ. ಇವರು ಇಲ್ಲಿಯ ಸ್ಥಳೀಯರು ಅಂದರೆ ಹಲಕ್ಕಿಗೌಡ ಸಮಾಜದವರು, ದುರೀಣರು ಹೌದು. ನಮಗಂದ್ರೆ ಹೇಳಿದರೆ ಅದನ್ನು ಕರೆಕ್ಟಾಗಿ ಅವರ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿದ್ದೇನೆ. ಅದನ್ನು ಬಿಟ್ಟು ಮತ್ತೆ ಯಾವುದು ಬಟ್ಟೆ ಅಥವಾ ಏನಾದರೂ ಅವರಿಗೆ ಹೆಲ್ಪ್ ಬೇಕಾದಲ್ಲಿ ಅವರ ಹತ್ರ ಎಕ್ಸ್ಟ್ರಾ ಅಮೌಂಟನ್ನು ಸಹ ಇಟ್ಟಿದ್ದೇನೆ. ಅವರು ಅದಕ್ಕೆ ಅವರಿಗೆ ಸ್ಪಂದನೆ ಮಾಡಿ ಏನು ಬೇಕಾದನ್ನು ಅವರಿಗೆ ನಿರ್ವಹಣೆಗೆ ಏನೂ ತೊಂದರೆ ಆಗಿದೆ. ಈಗ 27 ಕುಟುಂಬಗಳಿಗೂ ಕೂಡ 5,000 ರೂಪಾಯಿ ತಕ್ಷಣಕ್ಕೆ ಅವರ 1,35,000 ಕೊಟ್ಟಿದ್ದೇವೆ. ಸರ್, ಈಗ ಆಸ್ಪತ್ರೆಯಲ್ಲಿ 14 ಮಂದಿಗೆ ನಿನ್ನೆ ಹೇಳಿದ್ರಲ್ಲ 1 ಲಕ್ಷ ರೂಪಾಯಿ ಅವರ ಬಟ್ಟೆಗೆ ವ್ಯವಸ್ಥೆಗೆ ಕೊಡ್ತೀನಿ ಅಂತ ಹೇಳಿ. ಅದೇ ಫ್ಯಾಮಿಲಿಯವ್ರದ್ದು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅರ್ಥ ಆಯ್ತಲ್ಲ, ಅದೇ ಫ್ಯಾಮಿಲಿಯವರು ಹಾಸ್ಪಿಟ್ಲ್ ಇಲ್ಲಿದ್ದವರೆಗೂ ಆ ಹಣವನ್ನು ತಲುಪಿಸ್ತಾ ಇದ್ದಾರೆ. ಅಂದರೆ ಏನು ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸರ್ ಅವ್ರಿಗೆ? ಡಾಕ್ಟ್ರಿಗೂ ಎಲ್ಲ ಅಡ್ವೈಸ್ ಮಾಡಿದ್ದೇವೆ. ಅದನ್ನು ಬಿಟ್ಟು ಏನಾದರೂ ಔಷಧಕ್ಕೆ ಇರ್ಬೋದು ಅಥವಾ ತಿಂಡಿ ಏನಾದರೂ ಬ್ರೆಡ್ ಮಿಲ್ಕ್ ಇಂಥದ್ದೇನಾದರೂ ಬೇಕಾದರೆ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನೂ ತೊಂದರೆ ಅಥವಾ ಏನೂ ಕಡಿಮೆ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ.